ಇಸ್ಲಾಂ ಮತ್ತು ಕ್ರಿಶ್ಚಿಯನ್ರಿಗೆ ಬೈರು ನೋಡೋಣ. ಧೈರ್ಯ ಇದೆಯಾ ನಿಮ್ಗೆ? ಯಾರಿಗೂ ಯಾರು ಬೈಬಾರ್ದು. ಆದಿ ರೇಣುಕಾಚಾರ್ಯರು ನಮಗ್ ಬೇಕು ಮತ್ತು ಅಣ್ಣ ಬಸವಣ್ಣನು ನಮಗ್ ಬೇಕು ಅಂದ್ರೆ ಮತ್ತೆ ನಾವೇ ಬೇಡ ಅಂತ ಇದ್ವಿ. ಆದ್ರೆ ಎಲ್ಲ ಜಗದ್ಗುರುಗಳು ಒಪ್ತಾರೆ, ಜಗದ್ಗುರುಗಳು ಬಸವಣ್ಣನನ್ನು ಒಪ್ತಾ ಇದ್ದಾರೆ, ಆದಿ ಶಂಕರಾಚಾರ್ಯರು ಹಿಡ್ಕೊಂಡು ಎಲ್ಲರೂ ಒಪ್ತಾರೆ, ಎಲ್ಲ ಒಪ್ತಾ ಇದ್ದಾರ್ರಿ. ನೀವು ಸಮಾಜವನ್ನ ಹಣ ಇರ್ರಿ, ಎಲ್ಲರೂ ನಾನು ಹೇಳ್ತೀನಿ. ಬಸವಣ್ಣ ಅಂದ್ರೆ ಮೂಗಿದ್ದಂಗ, ಇವೆಲ್ಲ ಮೂಗುತ್ತಿದ್ದಂಗ, ಅದೇ ಹೇಳತ್ತೀನಿ ನಾವು ಮೂಗುತ್ತಿದ್ದಂಗ. ನಮಗೆ ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ. ಇದನ್ನು ಒಡೆದು ಸಂಕುಚಿತ ಮಾಡಿ ಅಣ್ಣ ಬಸವಣ್ಣನನ್ನ ಲಿಂಗಾಯತಕ್ಕೆ ಮಾತ್ರ ಸೀಮಿತ ಮಾಡ್ಬೇಕು. ಬಸವಣ್ಣನವರು ಯಾರು ಲಿಂಗ ಧರ್ಮಕ್ಕೆ ವಿರೋಧ ಮಾಡಿಲ್ಲ. ನೀವ್ ಹೇಳ್ತೀರಿ ಅನ್ಯರನ್ನು ಅಸಹ್ಯ ಪಡಬೇಡ್ರಿ ಅಂದ್ರೆ ನೀವ್ ಎಲ್ಲಾ ಕಡೆ ಹೀಯಾಳಿಸ್ತೀರಿ ಸನಾತನ ಧರ್ಮ. ಯಾಕೆ ಹೀಯಾಳಿಸ್ತೀರಿ? ನಿಮ್ ಧರ್ಮ ದೊಡ್ಡದು ಅಂತ ಹೇಳ್ರಿ, ಆದ್ರೆ ಸನಾತನ ಧರ್ಮ ಕೆಟ್ಟದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಬಸವಣ್ಣ ಈ ಮಾತನ್ನ ಹೇಳಿಲ್ಲ. ಧರ್ಮಗಳು ಕಾಲ ಕಾಲಕ್ಕೆ ತಕ್ಕಂತೆ ಅದನ್ನ ಬದಲಾವಣೆಗಳಾಗ್ತಾ ಬರಬೇಕು, ಕ್ರಾಂತಿ ಆಗ್ಬೇಕು, ಮೌಢ್ಯತೆ ದೂರ ಆಗ್ಬೇಕು. ಇದನ್ನು ನಾವು ನಂಬ್ತೇವೆ. ಅದಕ್ಕೆ ಇವತ್ತು ನಾನು ನೋಡಿದೆ, ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಬಿದ್ರಿ ಅವರು ಹೇಳಿದ್ರು ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲೂ ಬಸವಣ್ಣನ ಫೋಟೋ, ಬಸವ ಜಯಂತಿಯಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಫೋಟೋ. ಆಮೇಲೆ ಏನಾಯ್ತು, ಈ ವೀರಶೈವ ಮಹಾಸಭಾ ಅದ್ರ ಅಧ್ಯಕ್ಷರು ಅವ್ರೇನ್ ಹೇಳಿದ್ರು, ಬಸವ ಜಯಂತಿ ಅವರು ಬಸವಣ್ಣನ ಫೋಟೋ ಹಾಕೊಳ್ಳಿ, ಆದಿ ಜಗದ್ಗುರು ರೇಣುಕಾಚಾರ್ಯರದು ಅವ್ರ ಫೋಟೋ ಹಾಕೊಳ್ಳಿ. ಯಾಕ್ರಿ ನಿಮ್ಗೆ ತಾಕತ್ತಿಲ್ಲ ಅಂದ್ರೆ ಅಧ್ಯಕ್ಷರೇ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ನೀವು, ಇಬ್ಬರಿಗೆ ಕಿವಿ ಹಿಡಿದು ಹೇಳೋ ಅಧಿಕಾರ ನಿಮಗಿದೆ. ಜಗದ್ಗುರುಗಳು ನಮಗ್ ಬೇಕು, ಇಲ್ಲಿ ಕೂತಿರುವಂತ ವಿರಾಟ್ಗುರು ನಮಗ್ ಬೇಕು. ಇಬ್ರು ಸೇರ್ಕೊಂಡ್ರೆ ಧರ್ಮ, ಇವತ್ತು ಧರ್ಮ ಉಳಿಯುವಂತ ಕೆಲಸ ಆಗ್ಬೇಕು. ಅದಕ್ಕೆ ನಾನು ಹೇಳೋದು, ಇಲ್ಲೇ ನಾವ್ ಯಾರು ಬಸವಣ್ಣನ ವಿರೋಧಿಗಳಲ್ರಿ. ಈ ರಾಜಕುಮಾರ್ ಪಾಟೀಲ್ರು ಬಸವ ತತ್ವವನ್ನ ಅರಿಗಿ ನೀರ್ ಕುಡ್ದವ್ರು. ನಂದು ಮದುವೆ ಹೆಂಗಾಯ್ತು ಗೊತ್ತೇನ್ರಿ? ಹುಲ್ಸೂರಪ್ಪ ಅವ್ರು ಬಂದಿರ್ ಕೇಳ್ರಿ. ನಾವು ಒಂದಿನ ನಮ್ ಗುರುಗಳು ಬರ್ಬೇಕಂತ ಇತ್ತು, ಹೋಗಿ ಕೇಳಿದ್ವಿ, ನೀವು ನಿಮ್ಗೆ ಎಂದು ನಿಮ್ಮ ಡೈರಿನಾಗ ಒಂದ್ ದಿನ ಖಾಲಿಯಲ್ಲಿ ಹೇಳ್ರಿ ಅಂತ. ಅವ್ರು ಹೇಳಿದ್ರು ಡೈರಿ ತೆಗೆದು 26 ಮಾರ್ಚ್ ಅಂದ್ರು. ನಾನು ಹೇಳಿದೆ ನಮ್ಮ ಊರಿಗೆ ನೀವು ಬರ್ಬೇಕ್ರಿ ಅಂದೆ. ಅವ್ರು ಯಾಕಪ್ಪ ಅಂದ್ರು, ನೀವು ಖಾಲಿ ಇದ್ದೀನಂದ್ರಿ ಬರ್ರಿ ಅಂದೆ. ಆಯ್ತು ಅಂದ್ರು. ಅವ್ರಂದ್ರು ಮಠ ಬಿಸಿಲು ಇರ್ತದಲ್ಲಪ್ಪ, ಏನ್ ಕಾರ್ಯಕ್ರಮ ಮಾಡ್ತೀವಿ ಅಂದ್ರು. ನಾ ಏನು ಕಾರ್ಯಕ್ರಮ ಮಾಡಲ್ರಿ, ಬಿಸಿಲಾಗಿ ಮಾಡಲ್, ಸಂಜೆಗೆ ಮಾಡ್ತೀನಿ ಬರ್ರಿ ಅಂದೆ. ಆ ಗುರುಗಳು ಒಪ್ಕೊಂಡ್ರು. ಅವತ್ತು ನಾನು ಒಂದ್ 8 ದಿನ ಬಿಟ್ಟು ನನ್ನೊಂದು ವೈನ್ ಕಾರ್ಡ್ ಕೊಟ್ಟೆ. ಏನ್ ಕಾರ್ಡು ಅಂದ್ರೆ ಅದು ನನ್ನ ಮದುವೆ ಕಾರ್ಡು. ಅವ್ರಿಗೆ ಹೇಳಿದೆ, ನೀವು ಬರ್ಬೇಕನ್ನೋದೇ ನಮ್ಮ ವಿಷಯ. ಅವತ್ತು ಬಿಸಿಲಾದ ನೆಳ್ಳನೆಗೆ ಬರ್ಬೇಕನ್ನೋದಕ್ಕೆ ಅವತ್ತು ನಾವು ಓಪನ್ ಆಗಿ ಬಸವ ತತ್ವದ ಪ್ರಕಾರ ನಾನು ಹಸೆಮಣೆ ಹತ್ತಿ ಏರ್ದೆ. ನಾನು ಯಾವುದು ಎಣ್ಣೆ ಹಚ್ಕೊಂಡಿಲ್ಲ, ಬಸವ ತತ್ವದ ಪ್ರಕಾರ ಮದುವೆ ಆದೆ. ಈ ರಾಜಕುಮಾರ್ ಪಾಟೀಲ್ರಿಗೆ ಬಸವ ತತ್ವ ಹೇಳೋದು ಅವಶ್ಯಕತೆ ಇಲ್ಲ. ಡೋಂಗಿ ಬಸವ ತತ್ವ ಬೇಡ ಅಂತ ಹೇಳೋದು, ಧರ್ಮ ಒಡೆಯೋ ಕೆಲಸ ಬೇಡ ಅಂತ ಹೇಳೋದು. ಈಗಾಗಲೇ ಧರ್ಮ ಒಡೆದು ಲಿಂಗಾಯತರೇ ಇಲ್ಲ ಕರ್ನಾಟಕದಲ್ಲಿ 5ನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಚ್ಚೆತ್ತುಕೊಳ್ಬೇಕಾಗಿದೆ ಈ ಸಮಾಜ. ಬರೀ ಬಸವಣ್ಣಂದು ಕಾರು ಮೆರವಣಿಗೆ ಮಾಡಿದ್ರೆ ಆಗೋದಿಲ್ಲ. ಈ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರೋದು ವೀರಶೈವ ಲಿಂಗಾಯತ ಸಮಾಜ ಅನ್ನೋದನ್ನು ಯಾರು ಕೂಡ ಮರಿಬಾರದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.